ಪವರ್ ಶೇರಿಂಗ್ ನಿಜಾನಾ? ಅಧಿಕಾರ ಒಪ್ಪಂದ ಆಗಿದೆಯಾ? ಇದಕ್ಕೆ ಸಿಎಂ ಏನು ಹೇಳ್ತಾರೆ, DCM ಏನು ಹೇಳ್ತಾರೆ, ಇನ್ನು ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾ ಅವರು ಏನು ಹೇಳ್ತಾರೆ, ಬಿಜೆಪಿ ಇದನ್ನು ಹೆಂಗೆ ನೋಡ್ತಾ ಇದೆ? ಎಲ್ಲರ ರಿಯಾಕ್ಷನ್ ಮೊದಲಿಗೆ ತಗೊಂಡು ಆಮೇಲೆ ಚರ್ಚೆ ಮುಂದುವರಿಸ್ತಾ ಹೋಗೋಣ. ಟೇಕ್ ಅ ಲುಕ್. ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು. ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದೆ. ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟು ಮಂಡಿಸಿದೆ. ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ. ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2.5 ವರ್ಷ ಇರ್ತೀವಿ. ಕೇಳಿ, ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ, ಇನ್ಕ್ಲೂಡಿಂಗ್ ರಂಗನಾಥ್. ಐ ವಾಸ್ GC ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಬಿ ಡಿಸ್ಕಸ್. ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಲ್ಲ ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ. ನೋ ಕ್ವಶನ್. ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ತರದ್ದು ಯಾರು ಚರ್ಚೆಯನ್ನ ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜ್, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜ್. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂತವ್ರು ಶಿಸ್ತಿನ ಸಿಪಾಯಿಗಳು. ನಮ್ಗೆ ಪಕ್ಷ ಇಂಪಾರ್ಟೆಂಟ್, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ, ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಏನ್ ಹೇಳ್ತದೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು. ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಇರ್ತಾರೆ. ಅವರು 5 ವರ್ಷ ಅವರೇ ಇರ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಆಮೇಲೆ ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿಯೂ ಕೂಡ ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾನು ಒಪ್ಕೊಳ್ತೇನೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಗಮನಿಸಿದ್ರೆ ನೀವು, ಕ್ರಾಂತಿ ಇಲ್ಲ, ಕ್ರಾಂತಿ ಎಲ್ಲ ಶಾಂತಿ. There is absolutely no dissent in the party. Our PCC president, who also happens to be Deputy Chief Minister, Mr. D.K. Shivakumar, is fully authorized to ensure that everybody toes the party line and does not speak beyond their briefs. Some people get excited either on account of their emotions or otherwise and make statements which are beyond the remit and realm of party's discipline. That's why I have asked Shri D.K. Shivakumar to deal with them accordingly. Our job today in Karnataka. ನಾನು DK ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ. ನವೆಂಬರಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಅಂತ ಹೇಳಿದ್ದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ. ಯಾರು? ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ. ಮಂತ್ರಿ ಅವರು ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ. ಸೊ 100% ಡೌಟೇ ಇಲ್ಲ, ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ. ಅವ್ರು ಬಿಟ್ಕೊಡಲ್ಲ. DK ಶಿವಕುಮಾರ್ ಬಿಡಲ್ಲ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ. DK ಶಿವಕುಮಾರ್ ಹಠ ಬಿಡಲ್ಲ.